ನಮಸ್ತೆ ನನ್ನ ಪ್ರೀತಿಯ ರೈತ ಬಾಂಧವರೇ ಹಾಗೂ ನನ್ನ ಚಾನಲ್ನ ವೀಕ್ಷಕರೇ. ಈ ದಿನ ನಾವು ಸ್ಟ್ರಾಬೆರಿ ಗೋವಾ ಅಥವಾ ಸಣ್ಣ ಸೀಬಿ, ಕಾಡು ಸೀಬಿ, ಫಾರೆಸ್ಟ್ ಸೀಬಿ ಹೀಗೆ ಅನೇಕ ಹೆಸರುಗಳಿಂದ ಕರೆಯುವಂಥ ಗಿಡದ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಗಿಡ ನೋಡಿ, ಒಂದು ವರ್ಷದಲ್ಲಿ ಒಂದು ವರ್ಷದ ಗಿಡ ಕಾಯಿ ಬಿಟ್ಟಿದೆ. ಒಂದು ವರ್ಷ ಹಾಕಿ ನಂತರ ಇದು ಕಾಯಿ ಬಿಡುತ್ತೆ. ವರ್ಷಕ್ಕೆ 3 ಸತಿ ಬಿಡುತ್ತೆ. ಒಂದು ವರ್ಷದಲ್ಲೇ ಇದು ಮಗ್ಗಾಗಿ ಕಾಯಿ ಆಗುತ್ತೆ. ಜಾಸ್ತಿ ವರ್ಷಗಳೇನು ಕಾಯಬೇಕಾಗಿಲ್ಲ. ಇದು ಒಂದು ವಿಶೇಷತೆ ಏನಪ್ಪ ಅಂದರೆ, ಇದನ್ನು ನಾವು ನೆರಳಲ್ಲಿ ನೆಟ್ಟು ಆ ಹಣ್ಣನ್ನು ನಾವು ಹಣ್ಣಾದಾಗ ಹಣ್ಣನ್ನು ತಿಂದರೆ ಸಿಕ್ಕಾಪಟ್ಟೆ ಹುಳಿ ಇರುತ್ತದೆ. ಹಾಗೆ ಇದನ್ನು ಬಿಸಿಲು ಮತ್ತು ನೆರಳು ಅರ್ಧ ಅಂದರೆ ಅರ್ಧ ಬಿಸಿಲು ಅರ್ಧ ನೆರಳು ಆ ಜಾಗದಲ್ಲಿ ಇದನ್ನು ನೆಟ್ಟು ಬೆಳೆದರೆ ಹಣ್ಣು ಸಿಹಿ ಇರುತ್ತೆ ಮತ್ತು ಹುಳಿ ಎರಡೂ ಮಿಶ್ರಿತವಾಗಿರ್ತದೆ. ಹಾಗೆ ಇದನ್ನು ಪೂರ್ತಿ ಬಿಸಿಲಲ್ಲಿ ನೆಟ್ಟು ಬೆಳೆದರೆ ಈ ಹಣ್ಣು ತುಂಬ ರುಚಿಕರವಾಗಿ ಸಿಹಿಯಾಗಿ ಇರುತ್ತದೆ. ಇದು ಇದರ ವಿಶೇಷತೆಯಾದಂಥ ಗುಣ. ಇದು ನೋಡಿ, ಇದನ್ನು ನಾವು ಸೀಬಿ ಗಿಡ ಅಂತ ನಾವು ಕಾಣೋದೇ ಇಲ್ಲ. ಯಾಕೆ ಅಂತ, ಇದು ನೇರಳೆ ಎಲೆ ನೋಡಿ, ನೇರಳೆ ಎಲೆ ಥರ ಇದೆ. ಸಿಕ್ಕಾಬಟ್ಟೆ ಸೀಬಿ ಹಣ್ಣು ಬಿಟ್ಟಿದೆ ನೋಡಿ. ಇಲ್ಲಿ ಸಣ್ಣ 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 ಸೀಬಿ ನೋಡಿ, ಕೆಳಗಿಂದಲೂ ಕೂಡ ನೋಡಿ, ಕೆಳಗಿಂದಲೂ ತುಂಬ ಸೀಬಿ ಹಣ್ಣು ಬಿಟ್ಟಿದೆ. ಇದರ ಪ್ರಮುಖವಾಗಿ ನಾವು ಇದರ ಗುಣ ಏನಪ್ಪ ಅಂದರೆ, ಹುಳಿ ಮತ್ತು ಸಿಹಿ ಮಿಶ್ರಿತ ಹಣ್ಣಾಗಿರೋದರಿಂದ ಇದು ತುಂಬ ಚೆನ್ನಾಗಿರ್ತದೆ. ಮತ್ತು ಇದು ಕೆಂಪುಗೆ ಬರುತ್ತೆ, ಸಿಕ್ಕಾಬಟ್ಟೆ ಕೆಂಪಿರುತ್ತೆ. ಕೆಂಪಾಗಿ ತಿರುಗಿದ ನಂತರ ಇದನ್ನು ಹಣ್ಣನ್ನು ನಾವು ತಿನ್ನಬೇಕು. ನೋಡಿ, ಎಲೆನೂ ಕೂಡ ತುಂಬ ಕೆಂಪಾಗಿರ್ತದೆ. ಅಂದರೆ ವಯಸ್ಸಾದ ಎಲೆಯೂ ಕೂಡ ಕೆಂಪಾಗಿ ಅದು ಉದುರೋಕ್ಕೆ ಶುರು ಮಾಡ್ತದೆ. ನೋಡಿ, ಇಲ್ಲಿ ಹಣ್ಣಿದೆ ನೋಡಿ, ಇಲ್ಲಿ ಕೆಂಪಿರುತ್ತೆ, ಒಳಗಡೆ ವೈಟ್ ಇರುತ್ತೆ. ರಸನೂ ಕೂಡ ತುಂಬ ಇರುತ್ತೆ ನೋಡಿ, ಇಲ್ಲಿ ಅನಿತಾ ಇದೆ ರಸ ನೋಡಿ, ಇಲ್ಲಿ ತುಂಬ ರಸ ಇರುತ್ತದೆ ನೋಡಿ. ಇಲ್ಲಿ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ, ಜೇನುತುಪ್ಪ ಥರ ನೋಡಿ ಒಳಗಡೆ ಇದೆ. ಹೀಗೆ ಇದರ ಹಣ್ಣಿನ ಗುಣ ತುಂಬ ಚೆನ್ನಾಗಿದೆ. ಇದರ ಅನುಕೂಲ ಏನಪ್ಪ ಅಂತ ಅಂದರೆ, ಈ ಹಣ್ಣಿನಲ್ಲಿ ಕಬ್ಬಿಣದ ಅಂಶ, ಫೋಲಿಕ್ ಆಸಿಡ್, ಕ್ಯಾಲ್ಸಿಯಂ, ನಾರಿನ ಅಂಶ, ಪೊಟ್ಯಾಷಿಯಂ, ಕಾರ್ಬೋಹೈಡ್ರೇಟ್ ಮತ್ತು ವಿಟಮಿನ್ ಎ, ಬಿ, ಸಿ ಇರುತ್ತದೆ. ಇದರಲ್ಲಿ ವಿಟಮಿನ್ ಸಿ ಇರುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತದೆ. ನಾರಿನ ಅಂಶ ಇರುವುದರಿಂದ ಮತ್ತು ಆಂಟಿ ಆಕ್ಸಿಡೆಂಟ್ ಇರುವುದರಿಂದ ಜೀರ್ಣಕ್ರಿಯೆಗೆ ಇದು ತಿನ್ನೋದರಿಂದ ತುಂಬ ಅನುಕೂಲಕರವಾಗಿದೆ. ಹಾಗೆ ಈ ಹಣ್ಣನ್ನು ತಿನ್ನೋದರಿಂದ ರಕ್ತದ ಒತ್ತಡ ಮತ್ತು ಸಕ್ಕರೆ ಕಾಯಿಲೆ ಇದ್ದವರಿಗೆ ಇದು ತುಂಬ ಒಳ್ಳೆಯದು. ಯಾಕಪ್ಪ ಅಂದರೆ ಇದರಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತದೆ. ಹಾಗೆ ಕ್ಯಾನ್ಸರ್, ಕಣ್ಣಿನ ಪೊರೆ ಇರುವವರಿಗೆ ಮತ್ತು ಮರವಿನ ಕಾಯಿಲೆ ಇರುವವರಿಗೆ ಈ ಹಣ್ಣು ತುಂಬ ಒಳ್ಳೆಯದು. ಈ ಹಣ್ಣು ತಿನ್ನುವುದರಿಂದ ಪುರುಷತ್ವ ಹೆಚ್ಚಿಸುತ್ತದೆ. ಹಾಗೆ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತದೆ. ಇದು ಇನ್ನೊಂದು ಏನಪ್ಪ ಅಂದರೆ, ನಾವು ಸೀಬೆಹಣ್ಣು ತಿನ್ನೋದ್ರಿಂದ ಮಕ್ಕಳಿಗೆ ಸೀಬೆಹಣ್ಣು ಕೊಟ್ಟರೆ ಶೀತ ಅಂತೀವಿ. ಬಟ್ ಶೀತ ಅಲ್ಲ, ಇದು ಶೀತನ ಕಡಿಮೆ ಮಾಡುತ್ತೆ. ಯಾಕಪ್ಪ ಅಂದರೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಹಾಗೂ ಕಬ್ಬಿಣದ ಅಂಶ ಇರೋದ್ರಿಂದ ದೇಹಕ್ಕೆ ಶಕ್ತಿಯನ್ನು ತುಂಬಿ ಆರೋಗ್ಯಕರವಾಗಿ ನಮ್ಮ ದೇಹವನ್ನು ಇಡುತ್ತದೆ. ಹಾಗೆ ಇದರ ಎಲೆ ಜೊತೆಗೆ ಉಪ್ಪನ್ನು ಪೇಸ್ಟ್ ಮಾಡಿ ನಾವು ಬಾಯಲ್ಲಿ ಮುಕ್ಕಳಿಸೋದ್ರಿಂದ, ಅಂದರೆ ಹಲ್ಲಿನ ವಾಸನೆ ಮತ್ತು ಹಲ್ಲಿನ ರಕ್ತಸ್ರಾವ, ಹಾಗೆ ಬಾಯಿ ಹುಣ್ಣು, ಹಾಗೆ ಹಲ್ಲು ನೋವು ಇದ್ದರೆ ವಾಸಿಯಾಗಲು ತುಂಬ ಅನುಕೂಲಕರವಾಗಿದೆ. ಹಾಗೆ ಇದರ ಎಲೆ ಮತ್ತು ಕಾಯಿಯನ್ನು ಪೇಸ್ಟ್ ಮಾಡಿ ನಾವು ಹಚ್ಚೋದ್ರಿಂದ ಮುಖದಲ್ಲಿ ಮಡವೆಗಳು ನಿವಾರಣೆ ಆಗುತ್ತದೆ. ಹಾಗೆ ಎಲೆ ಪೇಸ್ಟ್ ಮಾಡಿ ಮೈಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಬೆವರಿನ ಸ್ಮೆಲ್ಲು, ಅಂದರೆ ಶರೀರದಲ್ಲಿ ಬೆವರು ಬರ್ತಾ ಇರ್ತದೆ, ಒಬ್ಬೊಬ್ಬರಿಗೆ ಬೆವರು ಬಂದ ತಕ್ಷಣ ಶರೀರದಲ್ಲಿ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಅದಕ್ಕೆ ತುಂಬ ಅನುಕೂಲಕರವಾಗಿದೆ. ಹಾಗೆ ಉಳ್ಕಡ್ಡಿ, ನಮ್ಮಲ್ಲಿ ಉಳ್ಕಡ್ಡಿ ಎಲ್ಲರೂ ಮುಡಿಸಿತ್ತು ಅಂತ ಅಂದರೆ ಇದರ ಎಲೆಯನ್ನು ಚೆನ್ನಾಗಿ ಗಂಧದೊಂದಿಗೆ ಪೇಸ್ಟ್ ಮಾಡಿ ಹಚ್ಚೋದ್ರಿಂದ ಉಳ್ಕಡ್ಡಿ ವಾಸಿಯಾಗುತ್ತದೆ. ಹಾಗೆ ತಲೆಯಲ್ಲಿ ಏನಿದ್ದರೆ, ಈಗ ಸಾಮಾನ್ಯವಾಗಿ ಏನಿಲ್ಲ, ಬಟ್ ಏನಾದರೂ ಮಕ್ಕಳಲ್ಲಿ ಏನಿದ್ದರೆ ಆ ಏನುಗಳಿಗೆ ಅಂದರೆ ಇದರ ಎಲೆ ಮತ್ತು ಸೀಬಿ ಕಾಯಿ ಹಾಗೆ ಗಂಧವನ್ನು ತೆಗೆದು ತಲೆಗೆ ಹಚ್ಚೋದ್ರಿಂದ, ಅಂದರೆ ವಾರಕ್ಕೆ 4 ಸತಿ ಹಚ್ಚೋದ್ರಿಂದ ಏನು ನಾಶವಾಗುತ್ತೆ ಅಂದರೆ ಸತ್ತೋಗ್ತವೆ. ಹಾಗೆ ಇನ್ನೊಂದು ಪ್ರಮುಖವಾಗಿ ಈ ಹಣ್ಣಿನಲ್ಲಿ ಜೀರ್ಣಕ್ರಿಯೆ ಅಂಶ ಹೆಚ್ಚಾಗಿರೋದ್ರಿಂದಾಗಿ ತೂಕ ಇಳಿಕೆ ಅಥವಾ ಬಜ್ಜು ದಪ್ಪ ಇದ್ದವರಿಗೆ ಇದು ಅನುಕೂಲಕರವಾಗಿದೆ. ಈ ಹಣ್ಣು ಗರ್ಭಿಣಿ ಸ್ತ್ರೀಯರಿಗಂತೂ ತುಂಬ ಒಳ್ಳೆಯದು. ಯಾಕಪ್ಪ ಅಂದರೆ ಈ ಹಣ್ಣನ್ನು ತಿನ್ನೋದ್ರಿಂದ ಅರಿಶಿನ ಕಾಮಾಲೆ ರೋಗ ಅಥವಾ ಉಪ್ಸ, ಕ್ಷಯ ರೋಗ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂಥ ರೋಗಗಳನ್ನು ಇದು ದೂರ ಮಾಡುತ್ತದೆ ನೋಡಿ. ಹೀಗೆ ಈ ಸೀಬಿಯ ಹಣ್ಣಿನಲ್ಲಿ ತುಂಬ ವಿಟಮಿನ್ ಇರೋದರಿಂದ ಎಲ್ಲರಿಗೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತದೆ. ಹಾಗೆ ಹುಳಿ ಮಿಶ್ರಿತ ಹಣ್ಣಾಗಿರುತ್ತದೆ ನೋಡಿ. ಕಾಯಿ ಇನ್ನೂ ತುಂಬ ಚೆನ್ನಾಗಿರ್ತದೆ ನೋಡಿ, ಸುಮಾರು ಉದ್ರೋಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಯಾವುದೇ ಗೊಬ್ಬರ, ಔಷಧಿ ಅಥವಾ ಕಳೆನಾಶಕ ಹೊಡೆಯದೇ ಬೆಳೆದಿರುವಂತಹ ಹಣ್ಣು ತುಂಬ ಚೆನ್ನಾಗಿರ್ತದೆ. ವರ್ಷಕ್ಕೆ 3 ಸತಿ ಹಣ್ಣನ್ನು ಬಿಡುತ್ತದೆ. ಇಂದು ಎಲ್ಲ ರೈತರಿಗೂ ಶುಭ. ಜೈ ಹಿಂದ್, ಜೈ ಕಿಸಾನ್.